ಚೋಳೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಡಗೂರು ಗ್ರಾಮದ ಮಧು ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದಿನ ಅಧ್ಯಕ್ಷೆ ಲಲಿತಾ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಧು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಮಧು ಅವಿರೋಧವಾಗಿ ಆಯ್ಕೆಯಾದರು. ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಷೇರುದಾರರು, ಕಸಬಾ ಹೋಬಳಿಯ ವಿವಿಧ ಗ್ರಾಮದ ಮುಖಂಡರು ನೂತನ ಅಧ್ಯಕ್ಷ ಅಡಗೂರು ಮಧುಗೆ ಅಭಿನಂದನೆ ಸಲ್ಲಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಅಧ್ಯಕ್ಷ ಆಗಿ ಅಡಗೂರು ಗ್ರಾಮದ ಎಂ ಮಧು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂತ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೂ ಪ್ರಮುಖವಾಗಿ ಜನಪ್ರಿಯ ಶಾಸಕರಾದ ಸಹೋದರರಾಗಿರ್ತಕ್ಕಂಥ ಬಾಲಕೃಷ್ಣರವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಚೋಳೇನಹಳ್ಳಿ ಸೊಸೈಟಿ ಅಭಿವೃದ್ಧಿ ಅತ್ತ ಸಾಗ್ತಾ ಇದೆ. ಯಾಕೆಂದ್ರೆ ಮೊದಲು ಆರ್ಥಿಕವಾಗಿ 15-20 ವರ್ಷಗಳ ಹಿಂದೆ ಬಹಳ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿತ್ತು. ಇವತ್ತು ನಾವು 7,80,00,000 ರೂಪಾಯಿ KCC ಸಾಲ, 3 ಕೋಟಿ MTL ಸಾಲ, 60 ಲಕ್ಷ ಶ್ರೀಶಕ್ತಿ ಸಂಘಗಳಿಗೆ ಸಾಲ, 55 ಲಕ್ಷ ಹೈನುಗಾರಿಕೆ, ಸುಮಾರು 11.25 ಕೋಟಿಗೂ ಹೆಚ್ಚು ಸಾಲವನ್ನು ನೀಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಸೊಸೈಟಿ ಕೂಡ ಮಾಡಿದೆ. ಅತ್ಯಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಸರ್ಕಾರಕ್ಕೆ ನನಗೆ ಅಧ್ಯಕ್ಷ ಮಾಡಿದಂಥ ಜನಪ್ರಿಯ ಶಾಸಕರು ಬಾಲಣ್ಣವರು ಮತ್ತು ಪುರುಷವನವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದ್ರು ಎಲ್ಲರಿಗೂ ಸಹ, ನಮ್ಮ ಪಂಚಾಯತಿ ಏನು ಈ ಸೊಸೈಟಿ ವ್ಯಾಪ್ತಿ ಬರ್ತದೋ ಎಲ್ಲರೂ ಸಹ ಅವರಿಗೆ ಧನ್ಯವಾದ ಕೇಳ್ತೇನೆ. ರೈತರುಗಳಿಗೆ ಬಂದಕ್ಕೆ ನಾನು ಯಾವಾಗ ಚುನಾವಣೆ ಇರ್ತೀನಿ, ಯಾವುದೇ ಕಾರಣಕ್ಕೆ ಬಂದು ಯಾವ ಸಮಯ ಸಂದರ್ಭ ಬಂದರೂ ನಾನು 24 ಫೋನ್ ಮಾಡಿ ಜೊತೆ ಇರಬೇಕು. ರೈತರಿಗೋಸ್ಕರ